ಧರ್ಮಸ್ಥಳ ಪ್ರಕರಣದಲ್ಲಿ ತಮಿಳುನಾಡಿನ ತಿರುವಳ್ಳೂರು ಕ್ಷೇತ್ರದ ಸಂಸದ ಸಸಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದರಲ್ವಾ. ಹೀಗೆ ಆರೋಪ ಮಾಡಿದ ಜನಾರ್ದನ್ ರೆಡ್ಡಿ ಅವರಿಗೆ ಈಗ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಯಾಕೆ ಅಂತ ಅಂದ್ರೆ ಸಸಿಕಾಂತ್ ಸೆಂಥಿಲ್ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದಾರೆ. ಸಸಿಕಾಂತ್ ಸೆಂಥಿಲ್ ವಿರುದ್ಧ ಆರೋಪ, ರೆಡ್ಡಿ ವಿರುದ್ಧ ಮಾನನಷ್ಟ ಕೇಸ್. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್. ಜನಾರ್ದನ ರೆಡ್ಡಿ ಆರೋಪಕ್ಕೆ ತಮಿಳುನಾಡಿನ ಸಂಸದ ಸೆಂಥಿಲ್ ತಿರುಗೇಟು. ಯಾರು ಪರಿಚಯ ಇಲ್ಲ, ಏನೂ ಕೂಡ ನನಗೆ ಲಿಂಕೇ ಇಲ್ಲ ಈ ವಿಷಯದಲ್ಲಿ. ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ವಿಚಾರವಾಗಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ರು. ಆಗಸ್ಟ್ 19ರಂದು TV9 ಜೊತೆ ಮಾತನಾಡಿದ್ದ ಜನಾರ್ದನ ರೆಡ್ಡಿ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೀತಿರೋದಿಲ್ಲ ಒಂದು ಷಡ್ಯಂತ್ರ. ಆ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿ ಹಾಗೂ ತಮಿಳುನಾಡಿನ ತಿರುವಳ್ಳೂರು ಕ್ಷೇತ್ರದ ಹಾಲಿ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಅಂತ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಆರೋಪಿಸಿದ್ರು. ಅದೇ ಆರೋಪವೇ ಇದೀಗ ಕಿಚ್ಚು ಹಚ್ಚಿದೆ. ಅಷ್ಟಕ್ಕೂ ಆ ಆರೋಪವನ್ನೇ ನೀವೇ ಕೇಳಿಸಿಕೊಳ್ಳಿ. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಸಸಿಕಾಂತ್ ಸೆಂಥಿಲ್. ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂತ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ, ಇದನ್ನ ಇಲ್ಲಿಗೆ ಕೊನೆಗಾಣಿಸಬೇಕು. ಅದ್ಯಾವಾಗ ಜನಾರ್ದನ ರೆಡ್ಡಿ ಇಂಥ ಗಂಭೀರ ಆರೋಪ ಮಾಡಿದ್ರು, ಸಂಸದ ಸಸಿಕಾಂತ್ ಸೆಂಥಿಲ್ ಆರೋಪಗಳನ್ನು ನಿರಾಕರಿಸಿದ್ರು. ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಸಸಿಕಾಂತ್ ಸೆಂಥಿಲ್ ಜನಾರ್ದನ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಜನಾರ್ದನ ರೆಡ್ಡಿ ವಿರುದ್ಧ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ನಾನು ಇದು ಡೈಡೌನ್ ಆಗ್ತದೆ, ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕಂತ ಅನ್ಕೊಂಡ್ರೆ, ಇದು ಡೈಲಿ ಒಂದು ಸ್ಟೋರಿ, ಡೈಲಿ ಒಂದು ಸ್ಕ್ರಿಪ್ಟ್ ಮಾಡಿ ಅದು ಮುಂದೆ ಹೋಗ್ತಾನೆ ಇದ್ದಾರೆ. ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿ ಆಗಿದ್ದೆ, ನನ್ನ ವರ್ತನೆ ಹೇಗಿರ್ತದೆ, ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ, ಅಪರಿಚಿತ ಇಲ್ಲ. ಆದರೆ ಈ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮೆ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಹೆಸರನ್ನು ಇನ್ವಾಲ್ವ್ ಮಾಡೋದು ಬಹಳ ಕಂಡಮ್ನಬಲ್. ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆಕ್ಷನ್ ತಗೊಂಡಿದ್ದೀನಿ. ಗಂಗಾವತಿ MLA ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರುವರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ಕೋರ್ಟ್ ಕಾಗ್ನಿಸೆನ್ಸ್ ತಗೊಂಡಿದೆ, ಅವರಿಗೆ ನೋಟಿಸ್ ಹೋಗ್ತದೆ. ಅವರು ಈಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ ಅಂತ. ಕರ್ನಾಟಕದ ಸಂಪತ್ತು ಲೂಟಿ ಹೊಡೆದವ ರೆಡ್ಡಿ, ಸೆಂಥಿಲ್ ಸಿಡಿಲು. ಮಾನನಷ್ಟ ಕೇಸ್ ದಾಖಲಿಸಿರುವ ಸಂಸದ ಸಸಿಕಾಂತ್ ಸೆಂಥಿಲ್ ಜನಾರ್ದನ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದ ಸಂಪತ್ತು ಲೂಟಿ ಹೊಡೆದವರು, 7 ವರ್ಷ ಜೈಲಲ್ಲಿ ಇದ್ದವರು, ರಾಜ್ಯದ ಮರ್ಯಾದೆ ಹರಾಜು ಹಾಕಿದವರು ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇವರು ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಸಸಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ನಮ್ಮ ಎಮೋಷನ್ಸ್, ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂತ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ, ಇದನ್ನ ಇಲ್ಲಿಗೆ ಕೊನೆಗಾಣಿಸಬೇಕು. ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಒಂಥರ ಕಲಂಕ ತಂದಿರುವ ಒಂದು ವ್ಯಕ್ತಿ. ಇನ್ನೂ ಕೂಡ ಸಾವಿರಾರು ವಿಷಯಗಳಲ್ಲಿ ಅವರ ಹೆಸರಿದೆ. ಅಂಥ ವ್ಯಕ್ತಿ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಡಿಮಾನಿಟೈಸೇಷನ್ ನಾವೆಲ್ಲ ಲೈನಲ್ಲಿ ನಿಂತು ATM ದುಡ್ಡು ತಗೊಳ್ಳುವಾಗ 500 ಕೋಟಿಗೆ ಮದುವೆ ಮಾಡಿರೋ ವ್ಯಕ್ತಿ, ಜಡ್ಜಿಗಳಿಗೆ ಬಿಟ್ಟಿಲ್ಲ ಅವರನ್ನು ಇದು ಮಾಡಲಿಕ್ಕೆ ಹೊರಟಿರೋ ವ್ಯಕ್ತಿಯನ್ನು ಅವರು ಬಂದು ಇಂಥ ಆರೋಪಗಳು ಹೇಳುವುದು, ಬಹುಶಃ ಅವರಿಗೆ ಲೈಮ್ ಲೈಟ್ ಏನೋ ಸಿಗಬೇಕು ಅಥವಾ ಬೇರೆ ಕಡೆಯಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂದಿದೆಯೋ. ಬೇಸ್ಲೆಸ್, ರೆಕ್ಲೆಸ್, ಚೈಲ್ಡಿಶ್ ಅಲಿಗೇಷನ್. ಇದು ಹೇಗಿದೆ ಅಂದರೆ ಬಾಯಿ ಇದ್ರೆ ಏನು ಬೇಕಾದ್ರೆ ಮಾತಾಡಬಹುದು ಅಂತ ಸಿಸ್ಟಮಲ್ಲಿ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಆಫ್ ಲಿಂಕ್, ಟ್ರೂತ್, ಏನೋ ಒಂದು ಎವಿಡೆನ್ಸ್ ಎದ್ರೆ ಪರವಾಗಿಲ್ಲ. ಅಂದರೆ ಯಾವುದೇ ಇಲ್ಲದೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದ್ರ ಬಗ್ಗೆ ನಾವು ಯಾವ ಪ್ರತಿಕ್ರಿಯೆ ಕೊಡಲಿ? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಈವನ್ ಆನ್ಸರ್ ಸಚ್ ಥಿಂಗ್ಸ್. ಅಂದರೆ ಒಬ್ಬ ಸಂಸದ ಕೈಯಲ್ಲಿ ತಲೆಬುರುಡೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಮತ್ತೆ ಒಬ್ಬರು ಕರೆಸಿ ತಲೆಬುರುಡೆ ಕೈಯಲ್ಲಿ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಕಥೆಯೆಲ್ಲ. It is testing intelligence of people.
ನನಗೆ ಯಾರು ಪರಿಚಯ ಇಲ್ಲ, ಲಿಂಕ್ ಇಲ್ಲ ಎಂದ ಸೆಂಥಿಲ್. ಯಾರು ಪರಿಚಯ ಇಲ್ಲ, ಏನೂ ಕೂಡ ನನಗೆ ಲಿಂಕೇ ಇಲ್ಲ ಈ ವಿಷಯದಲ್ಲಿ. ಸೆಂಥಿಲ್ ಜನಾರ್ದನ ರೆಡ್ಡಿ ಮಧ್ಯೆ ಚೈಲ್ಡಿಶ್ ಜಟಾಪಟಿ. ಚೈಲ್ಡಿಶ್ ಬೇಸ್ಲೆಸ್ ಆರೋಪ ಅಂತ ಶಶಿಕಾಂತ್ ಸೆಂಥಿಲ್ ಬೆಂಕಿ ಹೋಗ್ಲಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಜನಾರ್ದನ ರೆಡ್ಡಿ ತನಿಖೆ ಎದುರಿಸ್ತೇನೆ ಅಂತ ಮೊದಲೇ ಹೇಳಬೇಕಿತ್ತು ಅಂದ್ರು. ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾ ಇರೋದು ಇದು ಅನ್ಅಕ್ಸೆಪ್ಟಬಲ್ ಇದೆ, ಮತ್ತೆ ಪೊಲಿಟಿಕಲಿ ಮೋಟಿವೇಟೆಡ್ ಕೂಡ ಇದೆ. ಸೊ ಇದು ನನಗೆ ಕೇಳಿ ಬಂದಾಗ ನಾನು ಇದು ಭಾಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅನ್ಕೊಂಡೆ. ಯಾಕೆಂದರೆ ಯಾವುದೇ ಒಂದು ಸಂಬಂಧ ಇಲ್ಲದೆ, ಯಾವುದೇ ಒಂದು ರೀಸನಿಂಗ್ ಇಲ್ಲದೆ ಈ ಏನೋ ಒಂದು ವಾಟ್ಸ್ಆ್ಯಪ್ ಫಾರ್ವರ್ಡ್ ನೋಡಿಕೊಂಡು ಒಬ್ಬ MLA ಬಂದು ನನ್ನ ಹೆಸರು ತಗೊಂಡು ಆರೋಪ ಮಾಡಿರುವುದು ಇಟ್ ಇಸ್ ಅ ವೆರಿ ಸ್ಯಾಡ್ ಥಿಂಗ್. ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇತ್ತು ಅಂತಂದರೆ ಅವರು ಇವತ್ತು NIA ಮತ್ತು CBI ಇನ್ವೆಸ್ಟಿಗೇಷನ್ನ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮಾನ್ಯಷ್ಟು ಮೊಕದ್ದಮೆ ಹಾಕೋದು ಕೇಸ್ ಅವರು ಹಾಕಿರಲಿ. ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು CBI ಮತ್ತು NIA ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದರೆ ಅವ್ರನ್ನ ನಾವು ಮೆಚ್ಕೋಬೋದಾಗಿತ್ತು. ನಾನು ಏನು ತಪ್ಪು ಮಾಡಿಲ್ಲ, ತುಂಬಾನೇ ಪ್ರಾಮಾಣಿಕ ಅಂತ ಬಿಂಬಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಸಿಡಿದಿದ್ರು. ಇದಕ್ಕೂ ಕೌಂಟರ್ ಅಟ್ಯಾಕ್ ಮಾಡಿದ ಸೆಂಥಿಲ್ ಇಮೇಜ್ ಡ್ಯಾಮೇಜ್ ಮಾಡೋ ಪ್ರಯತ್ನ ಆಗ್ತಿದೆ ಅಂದ್ರು. ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದರೆ ಅವ್ರನ್ನ ನಾವು ಮೆಚ್ಕೋಬೋದಾಗಿತ್ತು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದಾಗಲ್ಲ. ಏನಾಗಿದೆ, ಡೈಲಿ ಒಂದು ಸ್ಟೋರಿ ಮಾಡ್ತಾ ಈಗ ಒಂದು ಬಿಲ್ಡಪ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇದನ್ನು ತಗೊಂಡು ನನ್ನ ಒಂದು ಇಮೇಜ್ ಅನ್ನು ಡೆಮಾಲಿಷ್ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಆರೋಪ ಮಾಡಿರೋ ವ್ಯಕ್ತಿ ಯಾರಂತನೂ ತಮಗೆಲ್ಲರಿಗೂ ಗೊತ್ತಿದೆ. ಅವರು ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು 7 ವರ್ಷ ಜೈಲು ಶಿಕ್ಷೆ ಆಗಿರೋರು. ಮಾಸ್ಕ್ ಮ್ಯಾನ್ ತಮಿಳುನಾಡಿನಿಂದಲೇ ಬಂದು ಹೇಳಿಕೆ ಕೊಟ್ಟಿರೋದು, ಇದನ್ನ ಚಾಲೆಂಜ್ ಮಾಡ್ತೀನಿ ಅಂತ ಶಾಸಕ ರೆಡ್ಡಿ ಸವಾಲ್ ಹಾಕಿದ್ರು. ಇದಕ್ಕೂ ತಿರುಗೇಟು ಕೊಟ್ಟಿರೋ ಸೆಂಥಿಲ್ ತಮಿಳುನಾಡಿನಿಂದ ಸಾಕಷ್ಟು ಜನ ಬರ್ತಾರೆ ಅಂದ್ರು. ಈ ಮುಸುಕುದಾರಿ ಇವರು ಹಿಂದೆ ಖಂಡಿತವಾಗ್ಲೂ ಕೂಡ ತಮಿಳುನಾಡಿಂದನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದನ್ನು ನಾನು ಚಾಲೆಂಜಿಂಗಾಗಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಕಾಗಿಲ್ಲ. ಇವತ್ತು ಈ ವಿಷಯದಲ್ಲಿ CBI ಮತ್ತು NIA ಆ ಮಟ್ಟದ ಎಂಕ್ವೈರಿ ಆದರೆ ಮಾತ್ರ ಇವತ್ತು ಈ ಸತ್ಯಗಳೆಲ್ಲ ಕೂಡ ಹೊರಗಡೆ ಬರುತ್ತೆ. ಅಷ್ಟೇ ಆಗಲಿ, ಇದು ಮತ್ತೆ SIT ಅಂತಂದರೆ ಮತ್ತೆ ದಿಕ್ತಪ್ಪಿಸುವಂಥ ಕೆಲಸ ಆಗುತ್ತೆ. ಇದು ತಮಿಳುನಾಡಿಂದ ಬಹಳ ಜನ ಇಲ್ಲಿ ಕರ್ನಾಟಕದಲ್ಲಿದ್ದಾರೆ. ಅಂತ ಲಾಜಿಕಲ್ ಅಪ್ಲೈ ಮಾಡಿದ್ರೆ ಇನ್ನೊಬ್ಬ IPS ಆಫೀಸರ್ ಇದ್ರು, ಅವರು ತಮಿಳುನಾಡಲ್ಲಿ ಪೊಲಿಟಿಷಿಯನ್ ಆಗಿದ್ದಾರೆ. IPS ಆಫೀಸರ್ಗೆ ತಲೆಬುಡಿ ಇನ್ನೂ ಜಲ್ದಿ ಸಿಗ್ತದೆ. ಇನ್ನು ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಧರ್ಮಸ್ಥಳ ಕೇಸ್ ಹಿಂದೆ ದೊಡ್ಡ ಷಡ್ಯಂತ್ರವೇ ನಡೆದಿದೆ, ಇದರ ಬಗ್ಗೆ ಜನತೆಗೆ ಸ್ಪಷ್ಟನೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಈ ವ್ಯಕ್ತಿ ಒಂದು ತಮಿಳುನಾಡುದಿಂದ ಇರೋವರೆಗೆ ಮತ್ತೆ ಬೇರೆ ಬೇರೆ ಆ್ಯಂಗಲ್ಗಳು ಇರೋ ಕಾರಣಕ್ಕಾಗಿ ಒಂದು ಒಳ್ಳೆ ಇಂಟರ್ ಸ್ಟೇಟ್ ಏಜೆನ್ಸಿ ಮೂಲಕ ಈ ಒಂದು ತನಿಖೆ ಆಗಬೇಕಾಗಿದೆ. ಅದಕ್ಕೆ ಇದೆಲ್ಲನೂ ಕೂಡ ನಮಗೆ ಭಾಳ ಗೊಂದಲ ಇದೆ. ನಮ್ಮಲ್ಲಿ ಏನು ಸತ್ಯ ಏನಿಲ್ಲ ಅಂತ ಇವರು ಸ್ಪಷ್ಟ ಮಾಡಬೇಕಾಗಿದೆ. ಇದಂತೂ ಸತ್ಯ ಆಗಿದೆ. ಇದಕ್ಕೆ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ಮತ್ತು ಅದರ ಜೊತೆಗೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ನಾವಲ್ಲ, ಕಾಂಗ್ರೆಸ್ ಪಕ್ಷದ ವರಿಷ್ಠರೇ ಹೇಳಿರ್ತಕ್ಕಂಥದ್ದು. ಧರ್ಮಸ್ಥಳ ಕೇಸ್ನಲ್ಲಿ ರೆಡ್ಡಿ ಸೆಂಥಿಲ್ ಮಧ್ಯೆ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದ್ರೆ, ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ವಿರುದ್ಧವೇ ಸೆಂಥಿಲ್ ಮಾನನಷ್ಟ ಕೇಸ್ ದಾಖಲಿಸಿದ್ದಾರೆ. ಇದು ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕಾದು ನೋಡಬೇಕಿದೆ. ರಾಚಪ್ಪ, TV9 ಬೆಂಗಳೂರು.